ಸ್ಪೀಕರ್ ಕುರ್ಚಿಯತ್ತ ಎಚ್.ಕೆ. ಪಾಟೀಲ್ ಚಿತ್ತ ಇಟ್ಕೊಂಡು ಕೂತಿದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿ ಮಹತ್ವದ ಚರ್ಚೆ. ಮಾಜಿ ಕಾನೂನು ಸಚಿವರಿಗೆ ಸ್ಪೀಕರ್ ಪಟ್ಟ ಹಾಗಾದ್ರೆ ಫಿಕ್ಸಾ? ಎಚ್.ಕೆ. ಪಾಟೀಲ್ ಹೆಗಲಿಗೆ ಹೊಸ ಜವಾಬ್ದಾರಿ ಸಿಗುತ್ತಾ? ವಿಧಾನಸಭೆಯ ಸ್ಪೀಕರ್ ಸ್ಥಾನಕ್ಕೆ ಕಾಂಗ್ರೆಸ್ ಹಿರಿಯಣ್ಣ. ಸ್ಪೀಕರ್ ಕುರ್ಚಿಯತ್ತ ಎಚ್.ಕೆ. ಪಾಟೀಲ್ ಚಿತ್ತ. ಹೈಕಮಾಂಡ್ ಅಂಗಳದಲ್ಲಿ ಮಹತ್ವದ ಚರ್ಚೆಗಳಾಗ್ತಾ ಇದೆ. ಮಾಜಿ ಕಾನೂನು ಸಚಿವರಿಗೆ ಸ್ಪೀಕರ್ ಪಟ್ಟ ಫಿಕ್ಸಾ? ಸ್ಪೀಕರ್ ಅನ್ನೋ ಸ್ಥಾನಗಳಿಗೆ ಆಕಾಂಕ್ಷಿಗಳು ತೀರಾ ಕಮ್ಮಿ ಇರ್ತಾರೆ. ಸಿದ್ದರಾಮಯ್ಯನವರು ಕಳೆದ ಬಾರಿ ಸಚಿವ ಸಂಪುಟವನ್ನು ರಚನೆ ಮಾಡಬೇಕಾದ್ರೆ ಅವ್ರು ಬಿಟ್ಟು ಇವ್ರು ಯಾರು, ಇವ್ರಿಗೆ ಸ್ಪೀಕರ್ ಸ್ಥಾನ ಕೊಡೋಣ ಅಂಥೇಳಿ ಚರ್ಚೆಯಾದಾಗ ಯಾರೂ ಕೂಡ ನಾನಾಗ್ತೀನಿ ಅಂಥೇಳಿ ಎದೆ ಮೇಲೆ ಕೈ ಹಿಡ್ಕೊಂಡು ತೋರಿಸ್ಲಿಲ್ಲ. ಪ್ರತಿಯೊಬ್ಬರು ಹೇಳಿದ್ದು ನನಗೆ ಬೇಡ ಸ್ಪೀಕರ್ ಸ್ಥಾನ, ನನಗೆ ಬೇಡ ಸ್ಪೀಕರ್ ಸ್ಥಾನ. ಅನೇಕ ಹಿರಿಯರನ್ನೂ ಕೇಳಲಾಯಿತು, ಸ್ಪೀಕರ್ ಆಗ್ತೀರಾ? ನಾನು ಆಗೋದಿಲ್ಲ ಅಂತ ಹೇಳಿದ್ರು. ಕೊನೆಯದಾಗಿ ಯು ಟಿ ಖಾದರಿಗೆ ಆ ಸ್ಥಾನ ಸಿಕ್ತು. ಸೊ ಕಾನೂನು ಸಚಿವರಾಗಿದ್ದ ಎಚ್.ಕೆ. ಪಾಟೀಲ್ರಿಗೆ ಈ ಬಾರಿ ಅವರ ವಯಸ್ಸನ್ನು ಆಧರಿಸ್ಕೊಂಡು ಆ ಸ್ಥಾನ ಕೊಡ್ತಿದ್ದಾರೆ ಗೊತ್ತಿಲ್ಲ. ಸಾಂವಿಧಾನಿಕವಾಗಿ ಮಹತ್ವ ಪಡೆದಿರತಕ್ಕಂತಹ ಸ್ಥಾನ ಅದು. ಆ ಸ್ಥಾನಕ್ಕೆ ಎಚ್.ಕೆ. ಪಾಟೀಲ್ರವರು ಆಯ್ಕೆ ಆಗಿದ್ದಾರೆ ಅನ್ನೋ ಅತ್ಯಂತ ಆಕ್ಟಿವ್ ಆದಂತಹ ಚರ್ಚೆಗಳು ಹೈಕಮಾಂಡ್ ಅಂಗಳದಲ್ಲಿ ಆಗ್ತಾ ಇದೆ. ಕಳೆದ ಬಾರಿ ಯು ಟಿ ಖಾದರ್ ಅವರನ್ನು ಆಯ್ಕೆ ಮಾಡುವ ಮುನ್ನ ಅನೇಕರನ್ನು ಅಪ್ರೋಚ್ ಮಾಡಲಾಯಿತು. ಸ್ಪೀಕರ್ ಆಗಿ ಈ ಸ್ಪೀಕರ್ ಸ್ಥಾನ ಅನ್ನೋದಿದೆಯಲ್ಲ, ಅತ್ಯಂತ ನಿಷ್ಪಕ್ಷಪಾತವಾಗಿ ಮಾತನಾಡಬೇಕು. ತಾನು ಯಾವುದೇ ಸರ್ಕಾರದ ಪ್ರತಿನಿಧಿ ಆಗದೆ ತನ್ನ ಕಣ್ಣೆದುರು ಕಾಣುವ ಪ್ರತಿಯೊಬ್ಬರೂ ಸಮಾನರು ಅನ್ನೋ ಅರ್ಥದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಅತ್ಯಂತ ಐಷಾರಾಮಿಯಾಗೂ ಮಾತನಾಡೋದಕ್ಕಾಗೋದಿಲ್ಲ, ಅತ್ಯಂತ ಸರಳವಾಗೂ ಮಾತನಾಡೋದಕ್ಕಾಗೋದಿಲ್ಲ. ಗಟ್ಟಿಯಾದ ಬೀಗಾನ ಬಾಯಿಗೆ ಹಾಕೊಂಡು ಕೂತ್ಕೋಬೇಕು. ಈ ತರಹದ್ದೊಂದು ನಿಶ್ಚಲ ಸ್ಥಿತಿಯಲ್ಲಿ ಕೂತ್ಕೊಳ್ಳೋ ಸ್ಥಾನ ಸಾಂವಿಧಾನಿಕವಾಗಿ ಅತ್ಯಂತ ಮಹತ್ವ ಪಡೆದಿರೋ ಸ್ಥಾನ ಅದು. ಆ ಸ್ಥಾನಕ್ಕೆ ಎಚ್.ಕೆ. ಪಾಟೀಲ್ ಆಯ್ಕೆಯಾಗಿದ್ದಾರೆ ಅನ್ನೋ ಚರ್ಚೆಗಳಿದ್ದಾವೆ.